ನೋಡ್ರಿ, ವಿಶ್ವವಿದ್ಯಾಲಯ 2 ವರ್ಷ 3 ವರ್ಷ ಸರ್ಕಾರ ಇದ್ದಂಗೆ ಬಿಜೆಪಿ ಮಾಡಿರಲಿಲ್ಲ. ವಿಶ್ವವಿದ್ಯಾಲಯ ತಕ್ಕಂತೆ ವಿಶ್ವವಿದ್ಯಾಲಯ ಸ್ಟೇಟಸ್ ಅನ್ನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಇದೆ, ಕ್ಯಾಬಿನೆಟ್ ಬರುತ್ತೆ, ಅದನ್ನ ಬೇಕೋ ಬೇಡವಾ ಅದರ ಸ್ಟೇಟಸ್ ಏನು ಎಲ್ಲನೂ ಚರ್ಚೆ ಮಾಡ್ತೀವಿ. ಇದು ತೀರ್ಮಾನ ಆಗಿಲ್ಲ. ಸಬ್ ಕಮಿಟಿ ಕೊಡೋದು ಯಾಕೆ? ಎಲ್ಲ ವಿಚಾರವನ್ನ ಚರ್ಚೆ ಮಾಡಿ ಕ್ಯಾಬಿನೆಟ್ ಫುಲ್ ಕ್ಯಾಬಿನೆಟ್ ತರ್ತಾರೆ. ಫುಲ್ ಕ್ಯಾಬಿನೆಟ್ ಅಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಇನ್ನು ಏನು ಇಲ್ಲದೆ ಈಗಲೇ ಎಲ್ಲ ಆಗೋಯ್ತು ಅಂತ. ಥ್ಯಾಂಕ್ ಯು. ನೋಡಿ, ನಮ್ಮ ಬ್ರದರ್ ತೋರ್ಸಿದ್ರದ ಸಂದರ್ಭದಲ್ಲಿ ಒಳ್ಳೆ ಅವಕಾಶ ಇದೆ, ಮಾತಾಡ್ಬೋದಲ್ಲ. ಏನೇ ಓದ್ಲು ಏನೇ ಹೇಳಿದ್ರು ಅವರು ತಮಿಳುನಾಡವರು ಅವರ ರಾಜಕೀಯ ಅವರ ಅಸ್ತಿತ್ವ ಬಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಗೋವಾದವರು ಅವರ ಅಸ್ತಿತ್ವ ಬಿಟ್ಟು ನಮಗೆ ಒಪ್ಕೊಳ್ಳಲ್ಲ. ಅದಾಗದೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಎಷ್ಟಿದೆಯಪ್ಪ? ನಮ್ಮವರೇ ಬಿಜೆಪಿಗೆ ಮೊದಲು 27 ಇತ್ತು, ಈಗ 17-18 ಗೆದ್ದವ್ರೆ, ಅಲ್ಲಿ ಒಂದೂ ಗೆದ್ದಿಲ್ಲ. ಅಂಥದನ್ನ ಕೇಂದ್ರ ಸರ್ಕಾರ ಕೋರ್ಟ್ ರಿಮಾರ್ಕ್ಸ್ ಮಾಡಿದೆ. ಕೋರ್ಟ್ ಓಪನ್ ಕೋರ್ಟ್ ಅಲ್ಲಿ ಹೇಳಿದರೆ ಈಗ ಮಾಡೋದ್ರಿಂದ ತಪ್ಪೇನಿದೆ ಅಂತ. ಇಷ್ಟೆಲ್ಲ ಇದ್ರು ಕೇಂದ್ರ ಸರ್ಕಾರ ತೀರ್ಮಾನ ತಗೊಳಕ್ಕಾಗಲ್ಲ ಅಂದ್ರೆ ಇಷ್ಟು ಜನ MP ಇದ್ರು. ತಮಿಳುನಾಡಿನಲ್ಲಿ ಏನು ಇವ್ರದ್ದು ರಾಜಕೀಯ ಶಕ್ತಿ ಇದೆ? ಕರ್ನಾಟಕದಲ್ಲಿ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಕರ್ನಾಟಕದ ಜನ. ಇವ್ರ ಕೊಡುಗೆ ಏನು ಬಿಜೆಪಿ ಅವರು? ನಾವು ಚಿಕ್ಕವರಿದ್ದೀವಿ, ಇವ್ರು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದವ್ರೆ. ಬಾಯಿ ಬಂದಂಗೆ ಮಾತಾಡೋದಲ್ಲ, ಸತ್ಯ ಮಾತಾಡೋದು. ನೋಡ್ರಿ, ವಿಶ್ವವಿದ್ಯಾಲಯ 2 ವರ್ಷ 3 ವರ್ಷ ಸರ್ಕಾರ ಇದ್ದಂಗೆ ಬಿಜೆಪಿ ಮಾಡಿರಲಿಲ್ಲ. ವಿಶ್ವವಿದ್ಯಾಲಯ ತಕ್ಕಂತೆ ವಿಶ್ವವಿದ್ಯಾಲಯ ಸ್ಟೇಟಸ್ ಅನ್ನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಇದೆ, ಕ್ಯಾಬಿನೆಟ್ ಬರುತ್ತೆ, ಅದನ್ನ ಬೇಕೋ ಬೇಡವಾ ಅದರ ಸ್ಟೇಟಸ್ ಏನು ಎಲ್ಲನೂ ಚರ್ಚೆ ಮಾಡ್ತೀವಿ. ಇದು ತೀರ್ಮಾನ ಆಗಿಲ್ಲ. ಸಬ್ ಕಮಿಟಿ ಕೊಡೋದು ಯಾಕೆ? ಎಲ್ಲ ವಿಚಾರವನ್ನ ಚರ್ಚೆ ಮಾಡಿ ಕ್ಯಾಬಿನೆಟ್ ಫುಲ್ ಕ್ಯಾಬಿನೆಟ್ ತರ್ತಾರೆ. ಫುಲ್ ಕ್ಯಾಬಿನೆಟ್ ಅಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಇನ್ನು ಏನು ಇಲ್ಲದೆ ಈಗಲೇ ಎಲ್ಲ ಆಗೋಯ್ತು ಅಂತ. ಥ್ಯಾಂಕ್ ಯು. ನೋಡಿ, ನಮ್ಮ ಬ್ರದರ್ ತೋರ್ಸಿದ್ರದ ಸಿಎಂ ಹೋಗ್ತಾರಲ್ಲ, ತಮಿಳುನಾಡು ಸಿಎಂ ಸಂದರ್ಭದಲ್ಲಿ ಒಳ್ಳೆ ಅವಕಾಶ ಇದೆ, ಮಾತಾಡ್ಬೋದಲ್ಲ. ಏನೇ ಓದ್ಲು ಏನೇ ಹೇಳಿದ್ರು ಅವರು ತಮಿಳುನಾಡವರು ಅವರ ರಾಜಕೀಯ ಅವರ ಅಸ್ತಿತ್ವ ಬಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಗೋವಾದವರು ಅವರ ಅಸ್ತಿತ್ವ ಬಿಟ್ಟು ನಮಗೆ ಒಪ್ಕೊಳ್ಳಲ್ಲ. ಅದಾಗದೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಎಷ್ಟಿದೆಯಪ್ಪ? ನಮ್ಮವರೇ ಬಿಜೆಪಿಗೆ ಮೊದಲು 27 ಇತ್ತು, ಈಗ 17-18 ಗೆದ್ದವ್ರೆ, ಅಲ್ಲಿ ಒಂದೂ ಗೆದ್ದಿಲ್ಲ. ಅಂಥದನ್ನ ಕೇಂದ್ರ ಸರ್ಕಾರ ಕೋರ್ಟ್ ರಿಮಾರ್ಕ್ಸ್ ಮಾಡಿದೆ. ಕೋರ್ಟ್ ಓಪನ್ ಕೋರ್ಟ್ ಅಲ್ಲಿ ಹೇಳಿದರೆ ಈಗ ಮಾಡೋದ್ರಿಂದ ತಪ್ಪೇನಿದೆ ಅಂತ. ಇಷ್ಟೆಲ್ಲ ಇದ್ರು ಕೇಂದ್ರ ಸರ್ಕಾರ ತೀರ್ಮಾನ ತಗೊಳಕ್ಕಾಗಲ್ಲ ಅಂದ್ರೆ ಇಷ್ಟು ಜನ MP ಇದ್ರು. ತಮಿಳುನಾಡಿನಲ್ಲಿ ಏನು ಇವ್ರದ್ದು ರಾಜಕೀಯ ಶಕ್ತಿ ಇದೆ? ಕರ್ನಾಟಕದಲ್ಲಿ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಕರ್ನಾಟಕದ ಜನ. ಇವ್ರ ಕೊಡುಗೆ ಏನು ಬಿಜೆಪಿ ಅವರು? ನಾವು ಚಿಕ್ಕವರಿದ್ದೀವಿ, ಇವ್ರು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದವ್ರೆ. ಬಾಯಿ ಬಂದಂಗೆ ಮಾತಾಡೋದಲ್ಲ, ಸತ್ಯ ಮಾತಾಡೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.